ಎಲ್ಲರಿಗೂ ನಮಸ್ಕಾರ. ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದ ಕಮಂಗಳಿಗೆ ಪರಮಡುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ ಹಾಗೂ ಪೋಷಕರೇ, ವಿದ್ಯಾರ್ಥಿಗಳೇ, ಈ ಒಂದು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ಇವತ್ತು ಭಾಳ ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಲಿಕ್ಕೆ, ತಮ್ಮ ಮಕ್ಕಳು ಹೇಗೆ ಇಲ್ಲಿ ಹಾಡ್ತಾರೆ, ಹೇಗೆ ನೃತ್ಯವನ್ನು ಮಾಡ್ತಾರೆ, ಅವನ್ನೆಲ್ಲವನ್ನು ನೋಡಲಿಕ್ಕೆ ಕುತೂಹಲದಿಂದ ಇಲ್ಲಿ ಬಂದಿದ್ದೀರಿ. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅಂಥ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಇವತ್ತು ತಮ್ಮ ಮುಂದೆ ಅವರ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಅದು ಅವರೊಂದು ಮಕ್ಕಳಿಗೆ, ಏಕೆಂತಂದರೆ ಶಾಲಾ ವಾರ್ಷಿಕೋತ್ಸವ ಅಂತಂತಂದ್ರೆ ಇಡೀ ವರ್ಷದಲ್ಲಿ ಒಂದು ಶಾಲೆ ಎಂತೆಂಥ ಚಟುವಟಿಕೆಗಳನ್ನು ಮಾಡಿದೆ, ಹೇಗೆ ಮಕ್ಕಳು ಆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಅನ್ನುವಂಥದ್ದನ್ನು ತಮ್ಮ ಮುಂದೆ ಅವರನ್ನು ಪ್ರದರ್ಶನಗೊಳಿಸುವಂಥದ್ದು ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಏಕೆಂತಂದರೆ ಯಾವತ್ತೂ ಕೂಡ 4 ಗೋಡೆಗಳ ಮಧ್ಯದಲ್ಲಿ ಮಕ್ಕಳು ಕಲಿತಾ ಇರ್ತಾರೆ. ಅಲ್ಲಿ ಶಿಕ್ಷಕರು ಪಾಠ ಬೋಧನೆ ಮಾಡ್ತಿರ್ತಾರೆ. ನಂತರ ಅವರಿಗೆ ಪರೀಕ್ಷೆಗಳನ್ನು ಮಾಡಿ ಮುಂದಿನ ತರಗತಿಗೆ ಉತ್ತೀರ್ಣತೆ ಮಾಡಿ ಕಳಿಸ್ತಾ ಇರ್ತಾರೆ. ಅದು ಒಂದು ಶಿಕ್ಷಣ. ಆದರೆ ಇನ್ನೊಂದು, ಮಕ್ಕಳಲ್ಲಿ ಕೆಲವೊಂದು ಸುಪ್ತ ಪ್ರತಿಭೆಗಳು ಅಡಗಿರ್ತವೆ. ಕೆಲವು ಮಗುಗೆ ತುಂಬ ಚೆನ್ನಾಗಿ ಮಾತನಾಡುವಂಥ ಶಕ್ತಿ ಇರುತ್ತೆ, ಪ್ರತಿಭೆ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ನೃತ್ಯ ಮಾಡುವಂಥ ಪ್ರತಿಭೆ ಇರುತ್ತೆ, ಇನ್ನು ಕೆಲವಿಗೆ ನಾಟಕ ಅಭಿನಯಿಸುವಂಥ ಪ್ರತಿಭೆ ಇರುತ್ತೆ. ಒಂದೊಂದು ಮಗುವಿನಲ್ಲೂ ಕೂಡ ಒಂದೊಂದು ಪ್ರತಿಭೆ ಅಡಗಿರುತ್ತೆ. ಅಂಥ ಪ್ರತಿಭೆಯನ್ನು ಹೊರಗಿಡಿ ಎಲ್ಲ ಮಕ್ಕಳಿಗೂ ಕೂಡ ಒಂದಲ್ಲ ಒಂದು ಕೌಶಲ್ಯನ ಶಿಕ್ಷಕರು ಕಲಿಸಿ ಇಂಥ ಒಂದು ವೇದಿಕೆಯನ್ನು ಮಕ್ಕಳಿಗೋಸ್ಕರವಾಗಿ ಕಲ್ಪಿಸಿಕೊಡುವಂಥ ಕೆಲಸನ ಶಾಲೆಯವರು ಮಾಡ್ತಾರೆ. ಈ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಒಂದು ಪ್ರತಿಭೆಯನ್ನು ಮಕ್ಕಳಿಗೆ ಅದನ್ನು ಪ್ರಿಪೇರ್ ಮಾಡಿ ಮಕ್ಕಳಿಗೆ ಸಿದ್ಧತೆಯನ್ನು ಕಲಿಸಿ ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಏನು ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳ ಒಂದು ಅಭ್ಯುದಯಕ್ಕಾಗಿ ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು, ಶಿಕ್ಷಣ ದಾಸೋಹ, ಅನ್ನ ದಾಸೋಹ, ಜ್ಞಾನ ದಾಸೋಹ, ಎಲ್ಲ ದಾಸೋಹಗಳನ್ನು ಮಕ್ಕಳಿಗೋಸ್ಕರವಾಗಿ ಇವತ್ತು ಕೊಡ್ತಾ ಬಂದಿದ್ದಾರೆ. ಮತ್ತು ಇಲ್ಲಿ ಓದ್ತಾ ಇರ್ತಕ್ಕಂಥ ಒಂದು ಮಕ್ಕಳು ಇದೊಂದು ಶಕ್ತಿ ಕೇಂದ್ರವಾಗಿ, ಏಕೆಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಪೋಷಕರು ಏನು ಬಂದಿದ್ದೀರ, ಒಂದು ನಂಬಿಕೆಯನ್ನು ಇಟ್ಟು ಶಾಲೆಗೆ ಮಗುವನ್ನು ಸೇರಿಸ್ತೀರಿ. ತಾವು ಒಂದು ಇರ್ತೀರಿ, ಈ ಶಾಲೆಯಲ್ಲಿ ತನ್ನ ಮಗು ಓದ್ತಾ ಇದೆ, ಮುಂದೆ ಆ ಮಗು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುತ್ತೆ, ಮುಂದೆ ಆ ಮಗು ಒಳ್ಳೆಯ ವ್ಯಕ್ತಿತ್ವವನ್ನು ಗಳಿಸ್ಕೊಡುತ್ತೆ, ಮುಂದೆ ನಮಗೆ ಮಾರ್ಗದರ್ಶಿಯಾಗಿ ಆ ಮಗು ಬೆಳೆಯುತ್ತೆ, ಉತ್ತಮ ವ್ಯಕ್ತಿಯಾಗುತ್ತೆ ಅಂತ ಆ ಕನಸನ್ನು ಕಟ್ಟಿಕೊಂಡು ಆ ನಂಬಿಕೆಯನ್ನು ಇಟ್ಕೊಂಡು ಒಂದು ಶಾಲೆಗೆ ತಮ್ಮ ಮಗುವನ್ನು ನೀವು ದಾಖಲು ಮಾಡ್ತಿದ್ದೀರಿ. ಆ 1ನೇ ತರಗತಿಯಿಂದ LKGಯಿಂದ ಆ ಮಕ್ಕಳು ಇಲ್ಲಿ ಓದ್ತಾ ಮುಂದೆ ಸಾಗಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ತಾ ಒಳ್ಳೆಯ ಪರೀಕ್ಷೆಯಲ್ಲಿ ಪಾಸು ಮಾಡ್ತಾ ಮುಂದೆ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳನ್ನಾಗಿ ಈ ಒಂದು ಶಾಲೆ ರೂಪುಗೊಳಿಸೋದ್ರಲ್ಲಿ ಭಾಳ ಯಶಸ್ಸನ್ನು ಕಾಣ್ತಾ ಇದೆ. ಯಾಕೆ ಅಂತಂದರೆ ಒಂದಲ್ಲ ಒಂದು ದಿವಸ ಶಾಲೆಯನ್ನು ಜ್ಞಾಪಿಸ್ಕೊತೀರ, ನನ್ನ ಮಗು ಈ ಶಾಲೆಯಲ್ಲಿ ಓದ್ತಾ ಇತ್ತು, ಇಂಥ ವರ್ಷದಲ್ಲಿ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಬಹುಮಾನವನ್ನು ಗಳಿಸ್ಕೊಂತು, ಚೆನ್ನಾಗಿ ನೃತ್ಯವನ್ನು ಮಾಡ್ತು, ಹಾಡನ್ನು ಆಡ್ತು. ಇದೆಲ್ಲ ಒಂದು ಜ್ಞಾಪಕ ಇರುವಂಥದ್ದು, ಜ್ಞಾಪಿಸ್ಕೊಳೋವಂಥದ್ದು. ದೊಡ್ಡವರಾಗ್ತಾ ಹೋದ್ಮೇಲೆ ತಮ್ಮ ಮಕ್ಕಳು ನಡೆದು ಹೋದಂಥ ದಾರಿಯನ್ನು ಜ್ಞಾಪಿಸ್ಕೊಳೋವಂಥ ಕೆಲಸವನ್ನು ತಾವು ಮಾಡ್ತೀರಿ. ನಿಜಕ್ಕೂ ಕೂಡ ಒಂದು ಉತ್ತಮ ಶಾಲೆಯಾಗಿ ಶಾಲೆ ರೂಪುಗೊಂಡಿದೆ, ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಾಗತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ಒಂದು ಕಡೆ ಪೋಷಕರು, ಇನ್ನೊಂದು ಕಡೆ ಶಿಕ್ಷಕರು, ಮತ್ತೊಂದು ಕಡೆ ಆಡಳಿತ ಮಂಡಳಿ, ಇವರೆಲ್ಲರನ್ನೂ ಕೂಡ ಸೇರಿಕೊಂಡು ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರವಾಗಿ ಯೋಚನೆ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಾಗ ಆ ಶಿಕ್ಷಣ ಸಂಸ್ಥೆ ತುಂಬ ಅಭ್ಯುದಯವಾಗಿ ಬೆಳೆಯುತ್ತೆ, ಮುಂದೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಗಳಿಸ್ಕೊಳುತ್ತೆ. ಯಾಕೆ ಅಂತಂದರೆ ಫಲಿತಾಂಶದಲ್ಲೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ, ಮಕ್ಕಳಲ್ಲಿ ಕಲಿಕೆಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಕಾಣ್ತೇವೆ. ಅಂತ ಉತ್ತಮ ವಾತಾವರಣದಲ್ಲಿ ತಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀರಿ. ಈ ಒಂದು ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ವ್ಯಕ್ತಿತ್ವ
ರೂಪುಗೊಳ್ಳಲಿ. ಯಾಕೆಂತಂದರೆ ಸ್ವಾಮೀಜಿಯವರ ಆಶಯನೂ ಕೂಡ ಅಷ್ಟೇ, ಇಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಕಲಿತು ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿಯಾಗಿ ಬಾಳಬೇಕು, ಸಮಾಜಕ್ಕೆ ಅವರು ಆಸ್ತಿ ಆಗಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಇಟ್ಟುಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಇಲ್ಲಿ ರೂಪಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ತಾವು ಇಲ್ಲಿ ಬಂದಿದ್ದೀರಿ, ತಮ್ಮ ಮಕ್ಕಳನ್ನು ಏನು ಭಾಳಷ್ಟು ಆಸ್ತಿಯನ್ನು ಮಾಡ್ಬೋದು. ಯಾಕೆಂತಂದರೆ ಇವತ್ತು ಹಣ ಗಳಿಸುವಂಥದ್ದು ಭಾಳಷ್ಟು ಸುಲಭ, ಹಣ ಗಳಿಕೆಯ. ಆದರೆ ಹಣ ಜಾಸ್ತಿ ದಿನ ನಿಮ್ಮ ಕಡೆ ಉಳಿಯೋದಿಲ್ಲ. ಏಕೆಂದರೆ ಅದು ಖರ್ಚು ಆಗಿ ಹೋಗುತ್ತೆ, ಶೂನ್ಯ ಆಗುತ್ತೆ. ಅದು ಕೆಲವು ಸಂದರ್ಭದಲ್ಲಿ ಇವತ್ತು ಶ್ರೀಮಂತ ಇದ್ದವನು ನಾಳೆ ಬಡವನಾಗ್ಬೋದು. ಆದರೆ ಒಂದು ಶಾಲೆಯಲ್ಲಿ ಕಳಿಸಿರ್ತಕ್ಕಂಥ ಜ್ಞಾನ, ವಿದ್ಯೆ ಅದೇನಿದೆ ಅದು ಯಾವತ್ತೂ ಕೂಡ ಖಾಲಿ ಆಗಲ್ಲ. ಯಾಕೆಂತಂದರೆ ಆ ಒಂದು ಶಿಕ್ಷಣಕ್ಕಿರುವಂಥ ಮಹತ್ವನೇ ಅದು. ಯಾವತ್ತೂ ಕೂಡ ಶಿಕ್ಷಣ ಅನ್ನುವಂಥದ್ದು ಏರುಮುಖವಾಗಿ ಹೋಗ್ತಾ ಇತ್ತು. ಒಂದು ಜ್ಞಾನವನ್ನು ಕಲಿತಾ ಅವನು ಒಂದು ಪಾಠವನ್ನು ಓದ್ತಾ ಜ್ಞಾನವನ್ನು ಕಲಿತಾ ಮುಂದೆ ಆ ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ. ಮುಂದೆ ಆ ಒಂದು ವ್ಯಕ್ತಿಯ ಸುಸಂಸ್ಕೃತಿಯದಿರ್ಬೋದು, ಆ ವ್ಯಕ್ತಿ ಬೆಳವಣಿಗೆ ಆಗ್ತಾ ಮುಂದೆ ಸಮಾಜಕ್ಕೆ ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತಾನೆ. ಯಾವತ್ತೂ ಕೂಡ ಅದು ಕರಗಿ ಹೋಗೋದಿಲ್ಲ. ಜ್ಞಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ ಹೊರತು ಯಾವತ್ತೂ ಅದು ಕಡಿಮೆ ಆಗೋದಿಲ್ಲ. ಅಂಥ ಒಂದು ಜ್ಞಾನ ಸಂಪತ್ತನ್ನು ಹೊಂದಿರತಕ್ಕಂಥ ಮಕ್ಕಳನ್ನೇ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡೋದ್ರಿಂದ ಏನು ಪೋಷಕರು, ತಂದೆ ತಾಯಿಗಳೇನಿದ್ದೀರಿ, ಮುಂದೆ ತಮ್ಮ ಇಳಿ ವಯಸ್ಸಿನಲ್ಲಿ ಆ ಮಕ್ಕಳು ತಮ್ಮನ್ನು ನೋಡ್ಕೊಳೋ ಹಾಗೆ, ಅವರು ಚೆನ್ನಾಗಿ ನಿಮ್ಮನ್ನು ಸಾಕಿ ಸಲಹೋ ಹಾಗೆ ಆಗ್ತಾರೆ. ಅದು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಮಕ್ಕಳಿಗೆ ನೀಡಿದಾಗ ಮಾತ್ರ ಅಂಥ ಸಂಸ್ಕಾರೋತ್ಯುತ ಶಿಕ್ಷಣವನ್ನು ಈ ಒಂದು ಶಾಲೆಗಳಲ್ಲಿ ನೀಡ್ತಾ ಇರೋದು ತಮಗೆಲ್ಲರೂ ಕೂಡ ಸಂತೋಷವಾಗಿರ್ತಕ್ಕಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಶಾಲಾ ವಾರ್ಷಿಕೋತ್ಸವ ತುಂಬ ಅದ್ಧೂರಿಯಾಗಿ ಒಳ್ಳೆಯ ಸ್ಟೇಜ್ನಲ್ಲಿ ತಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ಭಾಳ ಸಂತೋಷದಿಂದ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ಅದನ್ನೆಲ್ಲವನ್ನು ಕೂಡ ತಾವು ನೋಡಿ ಆನಂದಿಸಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಯುತವಾದ ಶಿಕ್ಷಣವನ್ನು ನೀಡಿಸಿ ಅಂತ ತಾನು ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.